ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರು ಸಮೀಪದ ಗುಂಜಿಗನೂರು ಗ್ರಾಮದಲ್ಲಿ ಕಳಸಾರೋಹಣ ಮಾರಮ್ಮ ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮ ಅಧ್ಯಕ್ಷತೆಯನ್ನ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಚಿತ್ರದುರ್ಗ ಗುರುಪೀಠ ಮಾತನಾಡಿದರು. ಹಾಗೂ ಪಿ ರಘು ಸರ್ ಸಫಾಯಿ ಚರ್ಮ ಕಾರ್ಯ ಆಯೋಗ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಾತನಾಡಿದರು. ಹಾಗೂ ಗ್ರಾಮಸ್ಥರು ಲೋಕೇಶ್, ಮೂರ್ತಿ, ಬಸವರಾಜಪ್ಪ, ಶಿವಕುಮಾರ್, ಲೋಕಪ್ಪ, ದಿನೇಶ್, ರುದ್ರಪ್ಪ, ಪಿಡಿಒ ಪ್ರದೀಪ್, ಅರ್ಚಕರು ವೀರಭದ್ರಪ್ಪ, ಮಕ್ಕಳು, ದೇವಸ್ಥಾನ ಕಮಿಟಿ ಹಾಗೂ ಮಹಿಳೆಯರು ಗ್ರಾಮಸ್ಥರು ಭಾಗವಹಿಸಿದ್ರು. ವರದಿ ಶಿವರಾಜ್, ಚಿಕ್ಕಜಾಜೂರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಈ ಊರಿನಲ್ಲಿ ಇಂಥ ಮನೆಯಲ್ಲಿ ಒಂದು ಗುಡಿಸಲಲ್ಲಿ ಒಬ್ಬ ಅಜ್ಜ ಇದ್ದ. ಆ ಅಜ್ಜ ಇರೋವರೆಗೂ ಎಷ್ಟು ಒಳ್ಳೆಯವನಾಗಿ ಬದುಕಿದ್ನಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಬದುಕಿದ್ರು, ಬಾಳಿದ್ರು. ಹಾಗಾದ್ರೂ ಬದುಕಬೇಕಲ್ಲ, ಹೌದು ತಾನೆ? ಹಾಗೆ ಬದುಕದೇ ಹೋದ್ರೆ ನಮಗೆ ಪ್ರಾಣಿ ಪಕ್ಷಿಗಳಿಗಿಂತ ನಾವು ಯಾವುದರಲ್ಲಿ ಬದಲಾವಣೆ ಆಗ್ತೀವಿ? ಒಂದು ಪ್ರಾಣಿನೂ ಬದುಕುತ್ತೆ, ಪಕ್ಷಿನೂ ಬದುಕುತ್ತೆ, ಹುಟ್ಟುತ್ತೆ, ಉಣ್ಣುತ್ತೆ, ಕೊನೆಗೊಂದಿನ ಸಾಯುತ್ತೆ. ಹಾಗೆ ಪ್ರಾಣಿ ಪಕ್ಷಿ ತನ್ನ ಬದುಕಿ ಹೋಗೋದಕ್ಕೆ ಮನುಷ್ಯರಾದ ನಾವೇ ಬೇಕಾ ಅನ್ನೋದ್ರ ಬಗ್ಗೆ ನೀವು ಪ್ರಶ್ನೆ ಮಾಡಬೇಕು. ಪ್ರಾಣಿ ಪಕ್ಷಿ ತರ ಬದುಕಿ ಹೋಗೋದಕ್ಕೆ ನಾವಷ್ಟೇ ಬೇಕಾ ಅನ್ನುವಂಥದ್ದು. ಇವತ್ತಿನ ಸಾಮಾಜಿಕ ವ್ಯವಸ್ಥೆನಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿದಿರಿ, ಇನ್ನೊಂದು ಸುಮಾರು ವರ್ಷ ಆದಾಗ ನಮ್ಮ ತಂದೆ ತಾಯಿಗಳ ಕಾಲದಲ್ಲಿ ದೇವಸ್ಥಾನ ನಮ್ಮ ತಂದೆ ತಾಯಿಗಳು ಚಿಕ್ಕದಾಗಿ ಕಟ್ಟಿದ್ರು, ನಾವು ದೊಡ್ಡದು ಕಟ್ಟಬೇಕು ಅಂತೇಳಿ ಅವತ್ತಿನ ಪೀಳಿಗೆ ಬರುತ್ತೆ. ಆದರೆ ಇವತ್ತಿನ ಕಾಲಕ್ಕೆ ನೀವೇನಿಂತ ಒಂದು ಸತ್ಕಾರ್ಯವನ್ನು ಮಾಡಿದಿರಲ್ಲ, ಇದೇ ನಾಳಿನ ಪೀಳಿಗೆಗೆ ಉಳಿಯುವಂತ ಒಂದು ಸತ್ಕಾರ್ಯ. ಆ ಕೆಲಸವನ್ನು ನೀವು ಮಾಡಬೇಕು. ಅದಾಗದೇ ಇದ್ರೂ ಕೂಡ ನಿಮ್ಮ ಪಾಡಿಗೆ ನೀವು ಇನ್ನೊಬ್ಬರಿಗೆ ಒಳಿತನ್ನ ಬಯಸುವಂತ ವ್ಯಕ್ತಿಗಳಾಗಿ ಬದುಕಿದ್ರೆ ನಿಮ್ಮ ಜೀವನ ಸಾರ್ಥಕವಾಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು. ಆಗ ಮಾತ್ರ ನಾವು ಬದುಕಿದ್ದಕ್ಕೂ ಬಾಳಿದ್ದಕ್ಕೂ ಸಾರ್ಥಕವಾಗ್ತದೆ ಅನ್ನುವಂಥದ್ದು. ಇವತ್ತು ದೇವಸ್ಥಾನವನ್ನು ಕಟ್ಟಿದ್ದೀರಿ. ದೇವಸ್ಥಾನ ಇದು ಒಂದು ಶ್ರದ್ಧಾ ಭಕ್ತಿಯ ಕೇಂದ್ರವಾಗಬೇಕು. ಅದರ ಬದಲಾಗಿ ಮೂಢನಂಬಿಕೆಗಳನ್ನ ಉತ್ಪನ್ನ ಮಾಡುವಂತ ಕೇಂದ್ರಗಳಾಗಬಾರ್ದು. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಜಾತಿ ಘರ್ಷಣೆಗಳು, ಅಸ್ಪೃಶ್ಯತೆ ಆಚರಣೆ, ಜಾತಿಗಳ ಮಧ್ಯೆ ಕಲಹಗಳು ನಿರ್ಮಾಣ ಆಗೋದು, ಆರಂಭ ಆಗೋದು ಅಂತ ಒಂದು ಘರ್ಷಣೆಗಳಿಗೆ ಕಾರಣ ಆಗುವಂತ ಕೇಂದ್ರ ಯಾವುದು ಅಂತ ಹೇಳಿದ್ರೆ ಅದು ದೇವಸ್ಥಾನಗಳೇ. ಒಳಗಿನ ದೇವರು ನೀವು ಜಾತಿ ಮಾಡು ಅಂತ ಹೇಳೋದಿಲ್ಲ, ಅಸ್ಪೃಶ್ಯತೆ ಆಚರಣೆ ಮಾಡಿ ಅಂತ ಹೇಳೋದಿಲ್ಲ, ಬೇರೆ ಜಾತಿಯವ್ರನ್ನ ಹೊರಗಡೆ ಅಂತೇಳಿ ಹೇಳೋದಿಲ್ಲ. ಆದರೆ ದೇವಸ್ಥಾನದ ವಾತಾವರಣದಲ್ಲಿರುವಂತ ನಾವುಗಳೇನಿದೀವಿ, ಬಹಳ ಜನ ಹೇಳ್ತಾರೆ ಬಸವಣ್ಣವರು ದೇವರನ್ನ ನಂಬಲಿಲ್ಲ ಅಂತೇಳಿ. ಹಾಗಲ್ಲ. ಬಸವಣ್ಣವ್ರು ಹೇಳಿದ್ದು ದೇವಸ್ಥಾನದ ಗರ್ಭಗುಡಿಯಲ್ಲಿರುವಂತವರ ಮಧ್ಯೆ ಮತ್ತು ದೇವಸ್ಥಾನದ ಹೊರಗಡೆ ಇರುವಂತವರ ಮಧ್ಯೆ ಕಂದಕವನ್ನ ನಿರ್ಮಾಣ ಮಾಡುವಂತ ಮಧ್ಯವರ್ತಿಗಳ ವರ್ತನೆಯನ್ನ ವಿರೋಧ ಮಾಡಿದ್ರೆ ಹೊರತು ದೇವಸ್ಥಾನಗಳನ್ನೆಲ್ಲ. ಅವರು ಕೂಡ ಕೂಡಲ ಸಂಗಮನಾಥನನ್ನು ಆರಾಧನೆ ಮಾಡ್ತಾ ಇದ್ರು. ಬಹಳಷ್ಟು ಜನ ಅದನ್ನು ತಿರುಚಿ ಬಸವಣ್ಣವರು ದೇವರುಗಳನ್ನ ವಿರೋಧ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಹಾಗಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಹೇಳುವಂಥದ್ದು, ದೇವಸ್ಥಾನಗಳ ಒಂದು ಪಾವಿತ್ರತೆ ಅದು ಪರಿಶುದ್ಧವಾಗಿದ್ರೆ ಆ ಗ್ರಾಮದಲ್ಲಿ ಎಲ್ಲರ ಮನಸ್ಸನ್ನು ಕೂಡ ಒಂದೇ ಎಂಬ ಭಾವನೆಯಲ್ಲಿ ಅವರ ಜೀವನ ಸಾಕಾಗೋಗುತ್ತೆ. ಗುಂಜನೂರು ಗ್ರಾಮದಲ್ಲಿ ಎಲ್ಲ ಗೌಡರುಗಳು ನಾವು ಬಂದ ತಕ್ಷಣ ಒಟ್ಟಿಗೆ ನಮಗೂ ಸ್ವಾಗತ ಮಾಡಿದ್ರು. ಒಂದೊಂದು ಊರಿನಲ್ಲಿ ಇರುತ್ತೆ, ಅವ್ರ ಜಾತಿ ಇರೋದ್ರು ಅವ್ರ ಸ್ವಾಮಿಗಳು ಹೋದ್ರೆ ಅವ್ರ ಜಾತ್ರೆ ಅಷ್ಟೇ ಇರೋದು, ಇವ್ರ ಸ್ವಾಮಿಗಳು ಇವ್ರ ಜಾತ್ರೆ ಅಷ್ಟೇ ಇರೋದು. ಈ ಊರಿನಲ್ಲಿ ಹೆಂಗಿತ್ತು, ನಿಮಗಿಂತ ಮುಂಚೆ ಅವರೇ ನಿಂಬೆಹಣ್ಣು ಇಟ್ಕೊಂಡ್ಬಂದಿರ್ತಾನೆ. ಅದಕ್ಕೆ ನೀವು ಕೂಡ ಅವ್ರ ಜೊತೆ ಹಾಗೆ ಪ್ರೀತಿಯಿಂದ ಇರಬೇಕು, ಅವರು ನಿಮಗೆ ಅದೇ ಪ್ರೀತಿಯನ್ನು ತೋರಿಸ್ತಾರೆ. ಒಂದು ಗ್ರಾಮದಲ್ಲಿ ಇರುವಂತ ನಾವೆಲ್ಲರೂ ಕೂಡ ನಾವು 4 ದಿನ ಬದುಕ್ತೀವಿ, 3 ದಿನ ಬದುಕ್ತೀವಿ, ಕೆಲವರು 2 ದಿನಕ್ಕೆ ಹೋಗ್ತೀವಿ, ಕೆಲವರು 5 ದಿನಕ್ಕೆ ಹೋಗ್ತೀವಿ. ಇರುವಷ್ಟು ಕಾಲ ಒಂದು ಗ್ರಾಮದಲ್ಲಿ ನಾವೆಲ್ಲರೂ ಕೂಡ
ಶಾಂತಿ ಸಹಬಾಳೆ ಸಹೋದರತ್ವದಿಂದ ಬದುಕಿ ಬಾಳ್ದಾಗ ಆ ಗ್ರಾಮ ಇತರರಿಗೆ ಮಾದರಿ ಆಗುತ್ತೆ ಅನ್ನುವಂಥ ಭಾವನೆ. ಯಾವ ಗ್ರಾಮ ಅಂತ ಶಾಂತಿ ಸಹಬಾಳೆಯಿಂದ ಬದುಕಿ ಬಾಳೋದಿಲ್ಲ, ಸ್ವತಃ ಅವರು ಕೂಡ ನೆಮ್ಮದಿಯಿಂದ ಬದುಕಿ ಬಾಳೋದಕ್ಕಾಗೋದಿಲ್ಲ. ನನ್ನ ಚನ್ನಗಿರಿ ತಾಲೂಕಿನಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ದಲಿತ ಯುವಕರು ಗ್ರಾಮದ ಒಳಗಡೆ ಹೋದ್ರು ಅಂತ ಹೇಳಿ ಒಂದಿಷ್ಟು ಜನ ಅವ್ರನ್ನ ಕಂಬಕ್ಕೆ ಕಟ್ಟಾಕ್ಬಿಟ್ಟಿದ್ರು ಅಂತೇಳಿ ಒಂದು ಕೇಸ್ ಆಗಿದೆ. ಕೊನೆಗೆ ಅದರ ಪರಿಣಾಮ ಏನಾಯಿತು, ಗ್ರಾಮದಲ್ಲಿ ಇದ್ದವರು, ಆ ಘಟನೆಗೆ ಕಾರಣ ಆದವರು, ಆಗದಿರುವಂಥ ಅಮಾಯಕರೆಲ್ಲ ಊರ್ಬಿಟ್ರಿ ಕೇಸ. ನಾನು ಕೂಡ SP ಮಾತಾಡಿದೆ, ಅಮಾಯಕರ ಮೇಲೆ ಕೇಸ್ ಹಾಕ್ಬಿಡ್ರಪ್ಪ ಅಂತ. ಅಂದರೆ ಯಾವಾಗಲೂ ಆಕ್ಸಿಡೆಂಟ್ ಇರುತ್ತಲ್ಲ, ಸರಿ ದಾರಿ ಹೋಗ್ತಿದ್ದೀನಿ ನಾನು ಅಂತೇಳಿ ನಾನು ಸ್ಪೀಡಾಗಿ ಹೋದ್ರೆ ನಮ್ದಷ್ಟೇ ಸರಿಯಾಗಿರಲ್ಲ, ಎದುರಿಗೆ ಬರೋದು ಸರಿಯಾಗಿರ್ಬೇಕು. ಹಾಗಾಗಿ ಒಂದು ಗ್ರಾಮದಲ್ಲಿ ನೀವಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಅಕ್ಕಪಕ್ಕ